ಧನಂಜಯ ಮುಂದೆ ಬರಲ್ವಾ, ಧನಂಜಯ ಫೈಟ್ ಮಾಡಲ್ವಾ, ಧನಂಜಯನ ಏನಕ್ಕೆ ಇನ್ವಾಲ್ವ್ ಮಾಡಲ್ಲ ಕಾರ್ಯಾಚರಣೆಗೆ ಬಂದರೂ ಕೂಡ ಎಲ್ಲ ಮೂಲೆ ಗುಂಪಾಗಿರ್ತಾನೆ ಅನ್ನೋದು ತುಂಬ ಜನರ ಕ್ವಶನ್. ಕರೆಕ್ಟ್ ಅಲ್ವಾ? ಈ ಕ್ವಶನು ನನಗೆ ತುಂಬ ಕಮೆಂಟ್ಸ್ ಮಾಡ್ತಾಯಿದ್ರು, ಏನಕ್ಕೆ ಧನಂಜಯ ಆನೆನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಓಕೆ, ಇದಕ್ಕೆ ಅಪೋಸಿಟ್ ಕೆಲವರು ಧನಂಜಯ ನೋಡೋಕ್ಕೆ ಸೇಮ್ ಟು ಸೇಮ್ ನಮ್ಮ ಅರ್ಜುನನ ಥರ ಇದ್ದಾನೆ ಅಂತೇಳಿ. ಸೊ ಅವನು ಫ್ಯೂಚರ್ ಅರ್ಜುನ್ ಅಂತಲೇ ಕೆಲವರು ಹೇಳ್ತಾಯಿದ್ದಾರೆ. ಅವನು ಇರೋ ಸ್ಟೈಲ್ ಆಗಿರ್ಬೋದು, ಅವನ ದಂತ ಸ್ಟೈಲ್ ಆಗಿರ್ಬೋದು, ಅವನ ಮುಖದ ಲಕ್ಷಣ ಆಗಿರ್ಬೋದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಅದೇ ಧನಂಜಯ ಫ್ಯೂಚರ್ ಅರ್ಜುನ್ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಏನು ನಮ್ಮ ಅರ್ಜುನನ ಹೋಲುವ ಆನೆ ಇನ್ನೊಂದಿಲ್ಲ ಅಂತ ಸದ್ಯಕ್ಕೆ ಹೇಳ್ಬೇಕಂತಂದರೆ ಧನಂಜಯ ಮತ್ತು ರೋಹಿತ ಇದ್ದಾರೆ. ಸೊ ಕೆಲವರು ಹೇಳೋದು ಧನಂಜಯನ ಯಾಕೆ ಇನ್ವಾಲ್ವ್ ಮಾಡ್ತಾಯಿಲ್ಲ ಫೈಟಿಂಗ್ಗಳಲ್ಲಿ ಆಗಲಿ ಅಥವಾ ಆನೆಗಳ ಮುಖ ಕೊಟ್ಟು ದೂಡ್ಸೋದಾಗಲಿ ಇಂಥವ್ರಲ್ಲಿ ಏನಕ್ಕೆ ಇನ್ವಾಲ್ವ್ ಮಾಡಲ್ಲ ಅಂತ ತುಂಬ ಜನ ಕ್ವಶನ್ ಮಾಡ್ತಾರೆ. ಇದು ಕ್ಲಾರಿಟಿ ನೋಡ್ಕೋಬೋದು ನೀವು. ನಿನ್ನೆ ನಡೆದ ಕಾರ್ಯಾಚರಣೆ ಅಂದರೆ ಅಮ್ಮತ್ತಿ ಭಾಗದಲ್ಲಿ ನಡೆದ ಕಾಡಾನೆ ಕಾರ್ಯಾಚರಣೆಯಲ್ಲಿ ನಮ್ಮ ಧನಂಜಯ ಯಾವ ರೀತಿ ಮುಖ ಕೊಟ್ಟು ಆನೆನ ತಳ್ಳಿದ್ದಾನೆ ಅಂತೇಳಿ. ಓಕೆ, ಸೊ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. ಕೆಲವರು ಸುಮ್ಮನೆ ರಾಂಗ್ ಸ್ಪ್ರೆಡ್ ಮಾಡ್ತಾಯಿದ್ರು. ಯಾವುದೇ ರೀತಿಯ ಧನಂಜಯ ವೀಡಿಯೋ ಹಾಕಿದ್ರೆ ಧನಂಜಯ ಎದುರ್ಕೋಕ್ಲ ಮುಂದಕ್ಕೆ ಬರೋಲ್ಲ ಹಂಗೆ ಹಿಂಗೆ ಅಂತೇಳಿ ಕಮೆಂಟ್ ಆಗ್ತಾಯಿದ್ರು. ದಯವಿಟ್ಟು ಸ್ಟಾಪ್ ಮಾಡಿ. ಪರಿಸ್ಥಿತಿಗೆ ಅನುಗುಣವಾಗಿ ಆನೆಗಳನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು. ಸುಮ್ಮನೆ ಫೈಟ್ ಮಾಡ್ಕೊಳ್ಳೋಕೆ ಅದೇನೋ ನಾಯಿಗಳಲ್ಲ. ಸುಮ್ಮನೆ ಅವು ಕಾಡಾನೆಗಳು ಕೂಡ 5,000-6,000 kg ಇರುವಂಥದ್ದು. ಧನಂಜಯ ಕೂಡ 5,500-6,000 kg ಇರುವಂಥದ್ದು. ಫೈಟ್ ಮಾಡೋದು ನಿಂತ್ಕೊಂಡ್ರೆ ಎರಡು ಫೈಟ್ಗಳಾಗುತ್ತೆ. ಆದರೆ ನಮ್ಮ ಆನೆಗಳ ಒಂದು ಸೇಫ್ಟಿನೆಸ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಅದು ಅಲ್ಲದೆ ಧನಂಜಯ ಒನ್ ಆಫ್ ದಿ ಬೆಸ್ಟ್ ಆನೆ ದಸರಾದಲ್ಲಿ. ಓಕೆ, ದಸರಾನು ಕೂಡ ಮುಂದೆ ಇರೋದ್ರಿಂದ ಸುಮ್ಮನೆ ಇಟ್ಕೊಂಡು ಏನಾದರೂ ಡ್ಯಾಮೇಜ್ ಆಗೋದು ಅಥವಾ ಆನೆ ಮುಖ ಗಾಯ ಆಗೋದು ಅಥವಾ ಕಾಲು ಕೈಗೆ ಪೆಟ್ಟಾಗೋದು ಇದೆಲ್ಲ ಆದರೆ ಆನೆ ಕರಿಯರೇ ಹಾಳಾಗುತ್ತೆ ದಸರಾದಲ್ಲಿ. ಸೊ ಒಂದು ಸಲ ಸಣ್ಣ ಪುಟ್ಟ ನೋವುಗಳಿದ್ರೂ ಕೂಡ ದಸರಾಕ್ಕೆ ಸೆಲೆಕ್ಟ್ ಮಾಡೋದೇ ಇಲ್ಲ. ಅಂಥ ಸ್ಟ್ರಿಕ್ಟ್ ರೂಲ್ಸ್ನ ಕೂಡ ಇವಾಗ ನಮ್ಮ ಮೈಸೂರು ದಸರಾ ಮಂಡಳಿಯವ್ರು ತಂದಿರುವಂಥದ್ದು. ಓಕೆ, ಆನೆಗಳಿಗೆ ಯಾವುದೇ ರೀತಿಯ ಪೆಟ್ಟಾಗಿರಬಾರ್ದು. ಅದಕ್ಕೋಸ್ಕರನೇ 2 month ಟೈಮ್ ತಗೊಂಡು ವೈದ್ಯಕೀಯ ತಪಾಸಣೆ ಕೂಡ ಮಾಡ್ತಾರೆ. ಅದಾದ ನಂತರ ಆನೆ ಫಿಟ್ ಇದೆ ಅಂದರೆ ಮಾತ್ರ ದಸರಾಗೆ ತಗೊಬರುವಂಥದ್ದು. ಇದೇ ಕಾರಣಕ್ಕೆ ಎಲ್ಲ ಆನೆಗಳು ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಎಳೆಯೋ ಆನೆನೇ ಬೇರೆ ಆಗಿರುತ್ತೆ, ಫೈಟ್ ಕೊಡುವ ಆನೆನೇ ಬೇರೆ ಆಗಿರುತ್ತೆ. ಏನಕ್ಕಂದರೆ ನಮ್ಮ ಆನೆಗಳ ದಂತಗಳನ್ನ ಶಾರ್ಪ್ ಮಾಡಿರ್ತಾರೆ, ತುಂಬ ಚೂಪಿರಲ್ಲ. ಆದರೆ ಕಾಡಾನೆಗಳ ದಂತಗಳು ಕಾಡಲ್ಲಿ ಹೇಗಿರುತ್ತೆ ಒಂದು ಚೂಪಾಗಿ, ಅದಕ್ಕೆ ಯಾವುದೇ ರೀತಿ ಸೇಪ್ಗಳೇನಿರಲ್ಲ. ಒಂದು ಸಲ ಫ್ರಂಟ್ ಬಂದು ತಳ್ಳಿದ್ರೆ ಆಟೋಮೆಟಿಕ್ಕಾಗಿ ಸೊಂಡ್ಲು ಗಿಂಡೆಲ್ಲ ಗಾಯ ಆಗೋಗುತ್ತೆ. ಸೊ ಇದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದರೆ ಒನ್ ಆಫ್ ದಿ ಸ್ಟೈಲಿಶ್ ಆನೆ ಅಂತಂದರೆ ನಮ್ಮ ಧನಂಜಯ. ಹೈಟು ವೆಯ್ಟು ಎಲ್ಲ ಸಖತ್ತಾಗಿದ್ದಾನೆ, ತುಂಬ ಆಕರ್ಷಣವಾಗಿರೋಂಥ ಆನೆ. ಸೊ ಅವನು ಮುಂದೆ ಮಾಡೋಕ್ಕೆ ತುಂಬಾ ಇದೆ. ಇವಾಗ ನಮಗೆ ಕುಂಕಿ ಆನೆಗಳಿಗೆ ಏನು ನಮಗೆ ಕಮ್ಮಿ ಇಲ್ಲ. ಎಲ್ಲ ಆನೆಗಳು ಕುಂಕಿ ಆನೆಗಳು. ಎಲ್ಲ ಆನೆಗಳು ಆಲ್ಮೋಸ್ಟ್ 90% ಆನೆಗಳು ಕಾರ್ಯಾಚರಣೆ ಎಂಟ್ರಿ ಕೊಡ್ತಾನೆ ಇದ್ದಾವೆ. ಹೋಗಲಿ, ಸದ್ಯಕ್ಕೆ ನಮ್ಮ ಅಜಯ್ ಆನೆಯೇನು ದಂತ ಚೆನ್ನಾಗಿಲ್ಲ ಅದು ಇದು ಅಂತ ಹೇಳಿದ್ರಲ್ಲ. ನೆನ್ನೆ ಯಾರು ನಿಂತ್ಕೊಂಡಿದ್ದು ಪಕ್ಕದಲ್ಲಿ ನಿಂತ್ಕೊಂಡು ಆನೆನ ಪುಷ್ ಮಾಡ್ತಾಯಿದ್ರೆ ನಮ್ಮ ಅಜಯ್ ಆನೆ. ಎಲ್ಲ ಆನೆಗಳು ಕೂಡ ಕೆಪಾಸಿಟಿ ಇದೆ, ಮೀಟ್ರ್ ಇದ್ದೇ ಇರುತ್ತೆ. ಓಕೆ, ಸೊ ಯಾರೆಲ್ಲ ಸುಮ್ಮನೆ ರಾಂಗ್ ಸ್ಪ್ರೆಡ್ ಮಾಡ್ತೀರಾ, ಧನಂಜಯನಿಗೆ ಮೀಟ್ರಿಲ್ಲ, ಅವನ ಮುಂದೆ ಬಿಡಲ್ಲ ಅದು ಇದು ಅಂತೇಳಿ, ಡೋಂಟ್ ವರಿ, ಆ ಥರ ಏನೂ ಇಲ್ಲ. ಪರಿಸ್ಥಿತಿಗೆ ತಕ್ಕ ಹಾಗೆ ಆನೆಗಳನ್ನ ಯೂಸ್ ಮಾಡ್ಕೊಳ್ಳೋದು. ಓಕೆ, ಅದು ಅಲ್ಲದೆ ನಿಮಗೆ ಗೊತ್ತಿಲ್ಲ ಅನ್ಕೋತೀನಿ ಒಂದು ವಿಚಾರ. ಇಡೀ ನಮ್ಮ ಸಾಕಾನೆಗಳಲ್ಲಿ ದಂತ ನಮ್ಮ ಅರ್ಜುನನ ಥರ ಕಾಣೋ ದಂತ ಇರೋದು ನಮ್ಮ ಧನಂಜಯನಿಗೆ ಮಾತ್ರ. ನೀವು ಬೇಕಾದರೆ ನೋಡಿ, ಧನಂಜಯ ಆನೆ ಇರೋದು ಬಂದು ಕೇರಳ ಸ್ಟೈಲಿ ಆನೆ. ಕೇರಳದಲ್ಲಿ ನೋಡಿ ಆನೆಗಳಿರುತ್ತೆ ನೋಡಿ, ಅದೇ ರೀತಿ ಹೈಟ್ ವೆಯ್ಟ್ ಇರೋವಂಥ ಆನೆಗಳು. ಸೊ ನಾನು ಆನೆಗಳನ್ನ ತುಂಬ ಅನಾಲಿಸಿಸ್ ಮಾಡೇ ನೀವು ಮಾತಾಡ್ತಾ ಇರುವಂಥದ್ದು. ಓಕೆ, ಸೊ ಕೀಪ್ ಅಪ್. ಯಾವುದೇ ರೀತಿಯ ಆ ಥರ ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಆ ಆನೆ ಗೊತ್ತು, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಫ್ಯಾನ್ಸ್ಗೆ. ಬಟ್ ನಾನು ಹೇಳ್ತಾ ಇರೋದು ಎಲ್ಲ ಆನೆಗಳನ್ನ ಯೂಸ್ ಮಾಡ್ಕೊತಾರೆ. ಬಟ್ ನೆನ್ನೆ ಓಪನ್ ಆಗಿ ಫೈಟ್ ಮಾಡಿದ್ದು ನಾವು ವೀಡಿಯೋನ ಹಾಕ್ತಾಯಿದ್ವಿ. ಸೊ ಹೋಪ್ಫುಲಿ ಕ್ಲಾರಿಫಿಕೇಷನ್ ಸಿಗ್ತಾ ಅನ್ಕೊಳ್ತೀನಿ. ಮುಂದೆ ನನಗೆ ಒಳ್ಳೆ ಹೆಸರು ಮಾಡಲಿ ದಸರಾದಲ್ಲಾಗಲಿ, ಕಾಡಾನೆ ಕ್ಯಾಪ್ಚರ್, ಹುಲಿ ಕ್ಯಾಪ್ಚರ್ ಎಲ್ಲ ಹೆಸರು ಮಾಡಲಿ, ಅಂಬಾರಿ ಆನೆ ಆಗಲಿ ಕೂಡ ಅಂತ ಆಸೆ ಪಡೋಣ. ಓಕೆ, ಥ್ಯಾಂಕ್ ಯು. ಹಾಗೆ ಸಪೋರ್ಟ್ ಮಾಡ್ತೀನಿ.
ಕೆಳಗಡೆ ಗ್ಯಾಪ್ ನೋಡ್ಬೇಕಾ ಸಾಕಲ್ಲ ಅಷ್ಟು